ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಾಗಿದೆ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಬಗ್ಗೆ, ಫ್ಯಾಟ್ ಲಾಸ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡಕ್ ಬಂದಿದ್ದೀನಿ. ಯೂಶಲಿ ತುಂಬಾ ಜನ ಕೇಳೋದು ನಾನು ವೆಯ್ಟ್ ಲಾಸ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೋಬೇಕು, 30 days ಚಾಲೆಂಜ್ ಆರ್ 75 days ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೋಬೇಕು, ಬಟ್ ಕನ್ಸಿಸ್ಟೆನ್ಸಿ ಇರಲ್ಲ. ಇವತ್ತು ಸ್ಟಾರ್ಟ್ ಮಾಡ್ತೀನಿ, ನೆಕ್ಸ್ಟ್ ಡೇ ಗಿವ್ ಅಪ್ ಮಾಡ್ಬಿಡ್ತೀನಿ, ನನ್ನ ಕೈಲಿ ಹಾಗಲ್ಲ. ಮಾರ್ನಿಂಗ್ ಟು ನೈಟ್ ರುಟೀನ್ ಹೇಗಿರುತ್ತೆ, ಅದೆಲ್ಲ ಹೇಗ್ ಮಾಡೋದು, ಕನ್ಸಿಸ್ಟೆನ್ಸಿ ಹೇಗ್ ಮೇಂಟೈನ್ ಮಾಡೋದು ಅನ್ನೋದು ತುಂಬಾ ಜನಕ್ಕೆ ಕಾಡುವಂತ ಕಾಮನ್ ಕ್ವಶನ್ ಅದು. ಓಕೆನಾ? ಸೊ ಇವತ್ತಿನ ವ್ಲಾಗ್ ಅಲ್ಲಿ ನಾನು ಕನ್ಸಿಸ್ಟೆನ್ಸಿ ಹೇಗ್ ಮೇಂಟೈನ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ಒಂದು ಬಂಪರ್ ಆಫರ್ ಏನಂತ ಹೇಳಿದ್ರೆ, ನಾನ್ ನಾಳೆಯಿಂದ 30 days ಚಾಲೆಂಜ್ ನ ತಗೊಂಡು ಪ್ರತಿದಿನ ಡೇ 1, ಡೇ 2, ಡೇ 3 ಅಂತ ವೆಯ್ಟ್ ಲಾಸ್ ಜರ್ನಿ ಚಾಲೆಂಜ್ ನ ತಗೊಂಡು ನಿಮ್ಗೋಸ್ಕರ ವ್ಲಾಗ್ ನ ಮಾಡ್ಬೇಕು ಅಂತ ಅನ್ಕೊಂತೀನಿ. ಯಾರೆಲ್ಲ ನನ್ ಜೊತೆ ಜಾಯಿನ್ ಆಗ್ಬೇಕು ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನನಗೂನು ಒಂದು ಜೋಶ್ ಸಿಗುತ್ತೆ. ಓಕೆ, ನನ್ನ ಜೊತೆನೂ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಜಾಯಿನ್ ಆಗತ್ತೆ ಅಂತ. ಸೊ ಎವ್ರಿ ಡೇ ವಿತೌಟ್ ಮಿಸ್ ನಾನು 30 days ನಾನು ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ನನ್ನ ಮಾರ್ನಿಂಗ್ ಟು ನೈಟ್ ರುಟೀನ್ ಹೇಗಿರುತ್ತೆ, ನಾನು ಮಾರ್ನಿಂಗ್ ಎದ್ದಾಗ ಏನೆಲ್ಲ ಹೆಲ್ದಿ ಡ್ರಿಂಕ್ ಏನ್ ರೆಡಿ ಮಾಡ್ಕೋತೀನಿ, ಜೊತೆಗೆ ಅದಾದ್ಮೇಲೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರ್ಬೋದು, ಆಫ್ಟರ್ನೂನ್ ಬ್ರಂಚ್, ಲಂಚ್, ಜೊತೆಗೆ ಈವ್ನಿಂಗ್ ಸ್ನಾಕ್ಸ್ ಅಂಡ್ ನೈಟ್ ಡಿನ್ನರ್ ಹೇಗಿರುತ್ತೆ, ನಂದು ಡಯಟ್ ಚಾರ್ಟ್ ಹೇಗಿರುತ್ತೆ, ಡಯಟ್ ಮೀಲ್ ಹೇಗಿರುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ಈ 30 days ಚಾಲೆಂಜ್ದು ವ್ಲಾಗ್ ಬೇಕು ಅಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಆ ಬೇಸ್ ಮೇಲೆ ನಾನು ವರ್ಕ್ ಮಾಡಕ್ಕೆ ಈಸಿ ಆಗುತ್ತೆ. ಇವಾಗ ಕನ್ಸಿಸ್ಟೆನ್ಸಿ ಹೇಗ್ ಮೇಂಟೈನ್ ಮಾಡಬೇಕು, ನಿಮಗೆ ಅದಕ್ಕೆ ಪಾಸಿಟಿವ್ ಆಗಿ ಹೇಗ್ ನೀವು ಅಪ್ರೋಚ್ ಮಾಡಬಹುದು, ನಿಮ್ಮ ಮೈಂಡ್ ಸೆಟ್ ಹೇಗೆ ನೀಟಾಗಿ ಸೆಟ್ ಮಾಡ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡಬಹುದು ಅನ್ನೋದನ್ನ ನಾನು ಇವಾಗ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ಇವಾಗ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಕ್ಕೆ ಫಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕು, ನೀವು ಮಲ್ಕೊಂತೀರಲ್ವಾ ನಿಮ್ಮ ಬೆಡ್ರೂಮ್, ಆ ರೂಮ್ ಅಲ್ಲಿ ಈ ಲೀಸ್ಟ್ ನ ರೆಡಿ ಮಾಡ್ಕೊಳ್ಳಿ. ನಾನು ಏನ್ ಇಲ್ಲಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ, ಈ ಲೀಸ್ಟ್ ನ ರೆಡಿ ಮಾಡ್ಕೊಳ್ಳಿ. ನಾನು ಹೀಗೇನೆ ಫಾಲೋ ಮಾಡೋದು. ಫಸ್ಟ್ ಇದ್ರಲ್ಲಿ ಏನ್ ಬರ್ಕೊಂಡಿದೀನಿ ಅಂತ ಹೇಳಿದ್ರೆ ಸಮ್ ಥಾಟ್ಸ್ ಬರ್ದಿಟ್ಕೊಂಡಿದೀನಿ, ಸೊ ದಟ್ ನಾವು ಗಿವ್ ಅಪ್ ಮಾಡಬಾರ್ದು, ನಾವ್ ಹೇಗ್ ವರ್ಕ್ ಮಾಡ್ಬೇಕು, ನಾವ್ ಯಾಕೆ ಫಿಟ್ ಆಗಿರ್ಬೇಕು ಅನ್ನೋದನ್ನ ಇಲ್ಲಿ ಬರ್ದಿಟ್ಕೊಂಡಿದೀನಿ. ಇನ್ನ ಇಲ್ಲಿ ಸ್ಟೆಪ್ 1 ಡಯಟ್, ಮಾರ್ನಿಂಗ್ ಡ್ರಿಂಕ್, ನಾನೇನ್ ಹೆಲ್ದಿ ಡ್ರಿಂಕ್ ರೆಡಿ ಮಾಡ್ಕೋತೀನಿ ಅದನ್ನ ಬರ್ದಿಟ್ಟಿದ್ದೀನಿ, ಸೊ ದಟ್ ಎವ್ರಿ ಡೇ ಒಂದೊಂದು ಡ್ರಿಂಕ್ ಇರುತ್ತೆ. ಸೊ ಅದನ್ನ ನೋಟ್ ಡೌನ್ ಮಾಡ್ಕೊಂಡಿದೀನಿ. ಇನ್ನ ಇದು ಬಂದ್ಬಿಟ್ಟು ವಾರ್ಮ್ ಅಪ್ ಹೇಗ್ ಮಾಡ್ಬೇಕು ಎವ್ರಿ ಡೇ ಅದನ್ನ ಬರ್ಕೊಂಡಿದೀನಿ. ಅದ್ ಬಿಟ್ರೆ ಇನ್ನ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೆ, ಸ್ಯಾಟರ್ಡೆ ಅಂಡ್ ಸಂಡೇ ಏನೆಲ್ಲ ಮಾಡ್ಬೇಕು ಅನ್ನೋದನ್ನ ನಾನು ಇಲ್ಲಿ ನೀಟಾಗಿ ಬರ್ಕೊಂಡಿದೀನಿ. ಸೊ ಸ್ವಲ್ಪ ಹೈಲೈಟ್ ಆಗಿ ಅಂದ್ರೆ ಏನೇನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದನ್ನ ನಾನು ಇಲ್ಲಿ ಬರ್ದು ಇಟ್ಕೊಂಡಿದೀನಿ. ಸೊ ದಟ್ ನಾನು ಎವ್ರಿ ಡೇ ಮಾರ್ನಿಂಗ್ ಎದ್ದಾಗ, ಇವತ್ತು ಟ್ಯೂಸ್ಡೇ ಆಗಿದ್ರೆ ಟ್ಯೂಸ್ಡೇ ನೋಡ್ತೀನಿ ಯಾವ ಸ್ಟೆಪ್ ನಾನು ಫಾಲೋ ಮಾಡ್ಬೇಕು, ಯಾವ ಡ್ರಿಂಕ್ ಕುಡಿಬೇಕು, ಹೆಲ್ದಿ ಡ್ರಿಂಕ್ ಅಂಡ್ ಯಾವ ವರ್ಕೌಟ್ ಮಾಡ್ಬೇಕು, ಅದನ್ನೆಲ್ಲ ನಾನು ಇಲ್ಲಿ ನೋಡಿದ ತಕ್ಷಣ ನನಗೆ ನೀಟಾಗಿ ಅದನ್ನ ಕಡೆನೆ ಫೋಕಸ್ ಆಗ್ಬಿಡತ್ತೆ. ಸೊ ಇದು ಕೂಡ ಹೆಲ್ಪ್ ಆಗತ್ತೆ. ನಾನ್ ನಾಳೆಯಿಂದ ಕಂಪ್ಲೀಟ್ ಆಗಿ ಎವ್ರಿ ಡೇ ಇಲ್ಲಿ ಏನೇನ್ ಬರ್ದಿದ್ದೀನಿ ಅದ್ರ ಪ್ರಕಾರನೇ ನಾನ್ ನಿಮಗೆ ಎವ್ರಿ ಡೇ ವ್ಲಾಗ್ ನ ಹಾಕ್ತಾ ಇದ್ದೀನಿ. ಸೊ ಎಲ್ಲರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ನನ್ನ ಜೊತೆ ಜಾಯಿನ್ ಆಗ್ಬೋದು 30 days ವೆಯ್ಟ್ ಲಾಸ್ ಜರ್ನಿ.